ಬಿಜೆಪಿ ಮತ್ತು ಬಿಜೆಪಿ ನಾಯಕರನ್ನು ಡ್ಯಾಮೇಜ್ ಮಾಡುವ ಸಲುವಾಗಿ ಬಿಜೆಪಿ ವಿರುದ್ಧ ಕಾಂಗ್ರೆಸ್ ಅಪಪ್ರಚಾರ ಮಾಡಲಾಗುತ್ತಿದೆ ಎಂದು ಸಂಸದ ಜಗದೀಶ್ ಶೆಟ್ಟರ್ ಹೇಳಿದರು. ಹುಬ್ಬಳ್ಳಿಯಲ್ಲಿ ಇಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಬಿಜೆಪಿ ಹಣ ಕೊಟ್ಟು ಆಪರೇಷನ್ ಕಮಲ ಮಾಡುವ ಅವಶ್ಯಕತೆ ಇಲ್ಲ, ರಾಜ್ಯದಲ್ಲಿ ಅಭಿವೃದ್ಧಿ ಕೆಲಸ ಆಗುತ್ತಿಲ್ಲ ಅಂತ ಸ್ವತಃ ಕಾಂಗ್ರೆಸ್ ಶಾಸಕರೇ ದಂಧೆ ಹೇಳುತ್ತಿದ್ದಾರೆ. ಕಾಂಗ್ರೆಸ್ ಕೆಲವು ಶಾಸಕರು ಓಪನ್ ಆಗಿ ಹೇಳುತ್ತಿದ್ದಾರೆ, ಇನ್ನು ಕೆಲವು ಶಾಸಕರಿಗೆ ಮನದಲ್ಲಿ ಕುದಿಯುತ್ತಿದೆ. ಕಾಂಗ್ರೆಸ್ ಸರ್ಕಾರಕ್ಕೆ ತನ್ನ ಅಸ್ತಿತ್ವದ ಪ್ರಶ್ನೆ ಬಂದಿದೆ, ಹೀಗಾಗಿ ಜನರ ಮನಸ್ಸು ಡಿವೋಟ್ ಮಾಡಲು ಈ ರೀತಿ ಆರೋಪ ಮಾಡುತ್ತಿದ್ದಾರೆ. ಕಾಂಗ್ರೆಸ್ ಯಾವುದೇ ಸಮಯದಲ್ಲಾದರೂ ಬೀಳಬಹುದು. ಆಪರೇಷನ್ ಕಮಲದ ಬಗ್ಗೆ ಸಾಕ್ಷಿ ಇದ್ರೆ ಬಿಡುಗಡೆ ಮಾಡಿ, ಸುಮ್ಮನೆ ಬೊಕ್ಕಸ್ ಹೇಳಿಕೆ ನೀಡಿ ಹಿಟ್ ಅಂಡ್ ರನ್ ಮಾಡೋದು ಇವರ ಕೆಲಸ ಎಂದರು. ಮುಡಾ ವಾಲ್ಮೀಕಿ ಹಗರಣ ಮುಚ್ಚಿ ಹಾಕುವ ಪ್ರಯತ್ನ ಈಗಾಗಲೇ ನಡೆಯುತ್ತಿದೆ. ಸರ್ಕಾರದ ಇಮೇಜ್ ದಿನದಿಂದ ದಿನಕ್ಕೆ ಕಡಿಮೆ ಆಗುತ್ತಿದೆ. ಇದನ್ನು ಮುಚ್ಚಿಕೊಳ್ಳಲು ಬಿಜೆಪಿ ಮೇಲೆ ಆರೋಪ ಮಾಡಲಾಗುತ್ತಿದೆ ಎಂದು ಶೆಟ್ಟರ್ ಹರಿಹಾಯ್ದರು. ಮೊನ್ನೆನೂ ಹೇಳಿದೆ ನಾನು ಒಂದು ಇದರಲ್ಲಿ ಟಿವಿ ಇಂಟರ್ವ್ಯೂದಲ್ಲಿ ಏನಂದರೆ, ಇವತ್ತು ಯಾವುದಾದ್ರೂ ಒಂದು ಎನ್ಕ್ವೈರಿ ಕಮಿಷನ್ ನೇಮಕ ಆದಾಗ, ಅದು ನ್ಯಾಯಾಂಗ ಕಮಿಷನ್ ನೇಮಕ ಆದಾಗ ಅದನ್ನು ಮುಖ್ಯಮಂತ್ರಿಗಳಿಗೆ ಸಬ್ಮಿಟ್ ಮಾಡ್ತಾರೆ. ಸಬ್ಮಿಟ್ ಮಾಡಿದ ಮೇಲೆ ಅದನ್ನು ಅವರು ಏನಾದರೂ ಅಧ್ಯಯನ ಮಾಡೋದನ್ನು ಮಾಡಿಕೊಂಡು ಕ್ಯಾಬಿನೆಟ್ ಸಬ್ಜೆಕ್ಟ್ ತೊಗೊಂಡೋಗ್ತಾರೆ. ಕ್ಯಾಬಿನೆಟ್ ತೊಗೊಂಡು ವಿತ್ ಆ್ಯಕ್ಷನ್ ಟೇಕನ್ ರಿಪೋರ್ಟ್ ಅಂಥೇಳಿ ರೆಡಿ ಮಾಡಿಕೊಂಡು ಅದನ್ನು ಕ್ಯಾಬಿನೆಟ್ದಲ್ಲಿ ಅಪ್ರೂವಲ್ ತೆಗೆದುಕೊಂಡು ಮುಂದೆ ಸದನದಲ್ಲಿ ಮಂಡನೆ ಮಾಡಬೇಕು. ದ್ಯಾಟ್ ಈಸ್ ದ ಪ್ರೊಸೆಸ್. ಒಂದು ಯಾವುದೋ ಎನ್ಕ್ವೈರಿ ಕಮಿಷನ್ ಅದು ಇದು ಮಧ್ಯಂತರ ವರದಿ, ತರಾತುರಿಂದ ಮಧ್ಯಂತರ ವರದಿ ತೊಗೊತಾರೆ. ಅವತ್ತು ಸಬ್ಮಿಟ್ ಮಾಡಿದ ದಿವಸನೇ ಅದರ ಕಂಟೆಂಟ್ಸ್ ಎಲ್ಲ ಹೊರಗೆ ಬರ್ತವೆ. ಅಂದರೆ ಒಂದು ಮುಖ್ಯಮಂತ್ರಿ ಕಚೇರಿಯಿಂದ ಆದರೂ ಇದು ಹೊರಗೆ ಬಿದ್ದಿರಬೇಕು, ಅಥವಾ ನ್ಯಾಯಮೂರ್ತಿ ಕುನ್ನಾ ಅವರ ಕಚೇರಿಯಿಂದ ಆದರೂ ಹೊರಗೆ ಬಿದ್ದಿರಬೇಕು. ಇದು ಎರಡು ಬಿಟ್ಟು ಬೇರೆ ಏನಿದೆ ಮಾಧ್ಯಮಕ್ಕೆ ಬರ್ತದಂತಂದರೆ ಅದೇ ಸೋರ್ಸು. ಹಾಗಾದರೆ ಇದು ಸುಮ್ಮನೆ ಇಲೆಕ್ಷನ್ ಸಂದರ್ಭದಲ್ಲಿ ಬೈ ಎಲೆಕ್ಷನ್ ಇತ್ತಲ್ಲ, ಅದ್ರ ಸಲುವಾಗಿ ಬಿ ಜೆ ಪಿ ವಿರುದ್ಧ ಒಂದು ಅಪಪ್ರಚಾರ ಮಾಡಲಿಕ್ಕೆ ಒಂದು ವರದಿ ಬಂದಂಗೆ ಮಾಡಿ ಪ್ರೆಸೆಂಟೇಷನ್ ತೊಗೊಂಡು ಆಮೇಲೆ ಅದರದ್ದು ಕಂಟೆಂಟ್ಸು ಇವತ್ತು ಹೊರಗಡೆ ಬಿಡ್ತಾರಂತಂದರೆ ಇದು ಯಾವ ರೀತಿಯ ಅಂತ ನ್ಯಾಯ ಅಂತ ನಾವು ತಿಳ್ಕೊಬೇಕು. ಮತ್ತು ಇದು ಈ ಒಂದು ವ್ಯವಸ್ಥೆ, ಕಾನೂನು ವ್ಯವಸ್ಥೆಯ ಒಂದು ದುರುಪಯೋಗ ಅಂಥೇಳಿ ನಾನು ಸಿದ್ದರಾಮಯ್ಯವ್ರ ಬಗ್ಗೆ ಹೇಳಬೇಕಾಗ್ತದೆ, ಈ ಸರ್ಕಾರದ ಬಗ್ಗೆ ಹೇಳಬೇಕಾಗ್ತದೆ. ದುರುಪಯೋಗ ಮಾಡಿಕೊಂಡು ಇವತ್ತು ಭಾರತೀಯ ಜನತಾ ಪಾರ್ಟಿ ನಾಯಕರಿಗೆ ಡ್ಯಾಮೇಜ್ ಮಾಡುವಂಥ ಒಂದು ತಂತ್ರ ಅಂತ ನಾನು ಹೇಳ್ತೀನಿ. ಶಾಸಕರು ಖರೀದಿ ಮಾಡೋ ವಿಚಾರದಲ್ಲಿ ಮುಖ್ಯಮಂತ್ರಿ ಗಂಭೀರ ಮಾಡ್ತಾರೆ. 100 ಕೋಟಿ ರೂಪಾಯಿ ಸಹ ಇದು ಮಾಡ್ತಾ ಇದ್ದೇವೆ. ನಾನು ಹೇಳ್ತೀನಿ, ಆಡಿಯೋ ವಿಡಿಯೋ ಎಲ್ಲ ಇತ್ತಂದ್ರೆ ಬಹುಶಃ ಈ ಇಲೆಕ್ಷನ್ ಟೈಮ್ದಾಗ ಬಿಡುಗಡೆ ಮಾಡ್ತಿದ್ರು ಅವರು. ಸುಮ್ಮನೆ ಏನಾದರೂ ಒಂದು ಅಪಪ್ರಚಾರ ಬಿಟ್ಬಿಡೋದು. ನೀವು ಸರ್ಕಾರ ನಡೆಸಾಕತ್ತೀರಿ, ನಿಮ್ಗೆ ಆಡಿಯೋ ವಿಡಿಯೋ ಇತ್ತಂದ್ರೆ ವಿತ್ ದ್ಯಾಟ್ ಪ್ರೂಫ್ ಓನ್ಲಿ ನೀವು ಡಿಸ್ಕ್ಲೋಸ್ ಮಾಡಲ್ಲ. ಯಾಕೆ ಹೆದರಿಕೆ? ಸುಮ್ಮನೆ ಈ ರೀತಿ ವಿನಾಕಾರಣ ಅಪಪ್ರಚಾರ ಮಾಡೋದು. ಬಿ ಜೆ ಪಿ ಬಗ್ಗೆ ಅಪಪ್ರಚಾರ ಮಾಡೋದೇ ಕಾಂಗ್ರೆಸ್ಸಿನ ಒಂದು ತಂತ್ರ ಆಗಿದೆ ಹೊರತು, ಕುತಂತ್ರ ಆಗಿದೆ ಹೊರತು ಮತ್ತು ಬೇರೆ ಯಾವುದೂ ಇಲ್ಲ. ಇವತ್ತು 50 ಕೋಟಿ. ಯಲ್ಲಪ್ಪ ಕುಂದಗೋಳ, ಆನ್ ಸ್ಪಾಟ್ ನ್ಯೂಸ್, ಹುಬ್ಬಳ್ಳಿ. ಬಿಪಿಎಲ್ ರೇಷನ್ ಕಾರ್ಡ್ ಹಾಗೂ ಆಯುಷ್ಮಾನ್ ಕಾರ್ಡ್ ಫಲಾನುಭವಿಗಳಿಗೆ ಸುಜಿನಿ ಆಸ್ಪತ್ರೆಯಲ್ಲಿ ಉಚಿತ ಚಿಕಿತ್ಸೆ. ಕಲಬುರಗಿಯಲ್ಲಿ ಸ್ತ್ರೀ ರೋಗ ಹಾಗೂ ಮಕ್ಕಳ ಚಿಕಿತ್ಸೆಗಾಗಿಯೇ ಪ್ರತ್ಯೇಕ ಆಸ್ಪತ್ರೆ ಪ್ರಾರಂಭ. ಸುಜಿನಿ ಕಲ್ಯಾಣ ಕರ್ನಾಟಕ ಭಾಗದ ಅತ್ಯಾಧುನಿಕ ತಾಯಿ ಮತ್ತು ಶಿಶುವಿನ ಆರೈಕೆಯ ಆಸ್ಪತ್ರೆ. ಸ್ತ್ರೀ ರೋಗ ತಜ್ಞ ಖ್ಯಾತ ವೈದ್ಯರು ಹಾಗೂ ಮಕ್ಕಳ ತಜ್ಞ ಖ್ಯಾತ ವೈದ್ಯರ ತಂಡದಿಂದ ಕಡಿಮೆ ದರದಲ್ಲಿ ಚಿಕಿತ್ಸೆ, ವಿಶ್ವ ದರ್ಜೆಯ ಉಪಕರಣಗಳ ಮತ್ತು ಅತ್ಯಾಧುನಿಕ ಐಸಿಯು, ಎನ್ಐಸಿಯು ಹಾಗೂ ಇತರೆ ಸೌಲಭ್ಯಗಳಿಂದ ಮಕ್ಕಳಿಗೆ ಗುಣಮಟ್ಟದ ಆರೈಕೆ. ಸುಜಿನಿ ಆಸ್ಪತ್ರೆಯಲ್ಲಿನ ಸೌಲಭ್ಯಗಳು: ದಿನದ 24 ಗಂಟೆಯಲ್ಲಿ ತುರ್ತು ಸೇವೆ, ಹೈ ರಿಸ್ಕ್ ಗರ್ಭಧಾರಣೆ, ಒಬೆಸ್ಟ್ರಿಕ್ ಐಸಿಯು, ನವಜಾತ ಮತ್ತು ಶಿಶು ಐಸಿಯು, ಶಿಶು ಸಂಬಂಧಿತ ಶಸ್ತ್ರಚಿಕಿತ್ಸೆ, ಲ್ಯಾಪ್ರೋಸ್ಕೋಪಿ, ಲಸಿಕಾಕರಣ, ತಜ್ಞ ವೈದ್ಯರ ಸಲಹೆ, ಡಯಾಗ್ನೋಸ್ಟಿಕ್ ಮತ್ತು ಅಲ್ಟ್ರಾಸೌಂಡ್ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮ ಸುಜಿನಿ ಆಸ್ಪತ್ರೆಯಲ್ಲಿ ಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸುಜಿನಿ ಆಸ್ಪತ್ರೆ, ಬಿಗ್ ಬಜಾರ್ ಎದುರುಗಡೆಗೆ, ಕಲಬುರಗಿ. ದೂರವಾಣಿ ಸಂಖ್ಯೆ 08472727227 ಅಥವಾ ಮೊಬೈಲ್ ನಂಬರ್ 9900427814.